ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಗುರು ರಾಘವೇಂದ್ರಾಯ ನಮಃ. ನಾನು ರವೀಂದ್ರ ಕಡದಕೈ ಮತ್ತೊಂದು ಸಲ ನಿಮ್ಮೆಲ್ಲರದು ರಾಘವೇಂದ್ರ ವ್ಯಕ್ತಿತ್ವ ವಿಕಾಸ ಕೇಂದ್ರ ಈ ಚಾನಲ್ನಾಗ ಸ್ವಾಗತ ಮಾಡ್ತೀನಿ. ದ ಪವರ್ ಆಫ್ ಇಮೋಷನ್ಸ್ ಈ ಒಂದು ಸೀರೀಸ್ನಾಗ ಇವತ್ತಿನ ಎಪಿಸೋಡ್ನಾಗ ನಾವು ಬ್ಲಾಕ್ಸ್ ಬಗ್ಗೆ ಮಾತಾಡ್ಬೇಕಂತ ಮಾಡ್ಲಿಕ್ಕೀವಿ. ಮೀನ್ಸ್ ದ್ಯಾಟ್ the blocks due to effects of emotions. ಏನು ಅಡೆತಡೆ ಬರ್ತಾವ, ಸೊ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಂತ ಮಾಡ್ಲಿಕ್ಕತ್ತೀವಿ. ಅಡೆತಡೆಗೆ ಕನ್ನಡದಾಗಿ ಅಡಚಣೆ ಅನ್ಬೋದು. ಸೊ ಇದರ್ನಾಗ ಈ ಇಮೋಷನ್ಸ್ ಅಂದ್ರೆ ನಾ ಹೇಳಿದ ಸರ್ ಫಿಯರ್, ಆ್ಯಂಗರ್, then sadness or grief, guilt, ಆಮೇಲೆ ಶೇಮ್, ಕನ್ಫ್ಯೂಷನ್, ಈ ಥರದ ಕೆಲವು ಪ್ರಕಾರವು. ಸೊ ಈ ಪ್ರಕಾರ ಬಗ್ಗೆನೇ ಇವತ್ತು ಸ್ವಲ್ಪ ನಾವು ತಿಳ್ಕೋದು ಪ್ರಯತ್ನ ಮಾಡ್ಲಿಕ್ಕತ್ತೀವಿ. ಓಕೆ, ಸೊ ಫಸ್ಟ್ ನಾವು ತಗೊಳ್ಳೋಂಥ ಭೀತಿ ಅಥವಾ ಫಿಯರ್. ಇಲ್ಲೇ ಈ ಚಕ್ರ ಸೈನ್ಸ್ ಅಂತ ನಾವು ಇನ್ನೊಂದು ಎಪಿಸೋಡ್ನಾಗ ಅದನ್ನು ಹೇಳ್ತೀನಿ. ಸೊ ನಮ್ಮಲ್ಲೇ ಮೇನ್ 7 ಚಕ್ರ ನಾವು ಕನ್ಸಿಡರ್ ಮಾಡ್ತೀವಿ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ ಆ್ಯಂಡ್ ಡೆಫಿನೆಟ್ಲಿ ಸಹಸ್ರಾರ ಚಕ್ರ. ಸೊ ನೋಡ್ರಿ, ಏನು ಫಿಯರ್ ಅದರ, ಈ ಫಿಯರ್ ಇದರದ್ದು ಮೂಲ ಏನು ಬರ್ತದೆ ಅದು ರೂಟ್ ಚಕ್ರ ಅಥವಾ ನಾವು ಮೂಲಾಧಾರ ಚಕ್ರ ಅಂತೀವಿ. ಈ ಮೂಲಾಧಾರ ಚಕ್ರನಾಗ ಹೆಂಗಂದ್ರೆ ಡೆಫಿಷಿಯನ್ಸಿ ಆಫ್ ಸೆಕ್ಯೂರಿಟಿ ಅನ್ಬೋದು. ಸುರಕ್ಷಿತತೆ ಬಗ್ಗೆ ಯಾವ ಮನುಷ್ಯಾಗ ಅಧೈರ್ಯ ಇರ್ತದೆ ಅಥವಾ ಅಸಮಂಜಸ ಇರ್ತದೆ, ಸೊ ಅವನಿಗೆ ಇದು ಫಿಯರ್ ಬರ್ತದೆ. ಇದರ ಪರಿಣಾಮ ಸ್ವರೂಪನಾಗ ಅವನಿಗೆ ಚಿಂತೆ, ಅವಿಶ್ವಾಸ, ಅಂದರೆ ಯಾರ ಮೇಲೂ ಲಘು ವಿಶ್ವಾಸ ಇಡ್ಲಿಕ್ಕೆ ಆಗಂಗಿಲ್ಲ. ಆ್ಯಂಡ್ ದ ವೆರಿ ಇಂಪಾರ್ಟೆಂಟ್ ಫೈನಾನ್ಷಿಯಲ್, ಆರ್ಥಿಕ ಪ್ರಾಬ್ಲಮ್ಸ್ ಆಗ್ತಾವೆ. ಸೊ ಈ ಮೂಲಾಧಾರ ಚಕ್ರದಿಂದ ಇದು ಪ್ರಾಬ್ಲಮ್ಸ್ ಬರ್ತಾವೆ. ಬ್ಲಾಕ್ ಅಂದರೆ ಅದು ಫಿಯರ್ದ ಬ್ಲಾಕ್, ಭೀತಿದ ಬ್ಲಾಕ್. ನೆಕ್ಸ್ಟ್ ಆ್ಯಂಗರ್, ಶಿಟ್ ಅನ್ಬೋದು, ಕ್ರೋಧ ಅನ್ಬೋದು. ಇದು ನಮ್ಮ ಬರೋದು ಮಣಿಪುರ ಚಕ್ರನಾಗ. ಇಲ್ಲಿ ಪ್ರಾಬ್ಲಮ್ ಹೆಂಗೆ ಬಂತಂದ್ರೆ ಪವರ್ ಮತ್ತು ಕಂಟ್ರೋಲ್ಸ್ ಅದರ ಬಗ್ಗೆ, ಅಂದ್ರೆ ಒಂದು ರೀತಿಯಲ್ಲಿ ಇಮೋಷನ್ಸ್ ಕಂಟ್ರೋಲ್ ಮಾಡೋ ಸಂಬಂಧ ಏನಾರೇ ಸಮಸ್ಯೆ ಬರ್ತಿತ್ತಂದ್ರೆ, ಆ್ಯಂಡ್ ಡೆಫಿನೆಟ್ಲಿ ಅದು ಆ್ಯಂಗರ್ ಆ್ಯಂಡ್ ದಟ್ ಈಸ್ ಏನಂತ ಇದು ಶಿಟ್ ಅದ, ಕ್ರೋಧದ, ಅಲ್ಲಿ ಇದು ತೋರಿಸ್ಕೊಡ್ತದೆ. ಸೊ ಇದರದ್ದು ಸೈಡ್ ಎಫೆಕ್ಟ್ ಅಥವಾ ಇದರದ್ದು ಇಫೆಕ್ಟ್ಸ್ ಏನಾಗ್ತಾವೆ ಅಂದ್ರೆ ಕಂಟ್ರೋಲ್ ಇಶ್ಯೂಸ್ ಆಗ್ತಾವೆ, ಅಗ್ರೆಷನ್ಸ್ ಆಗ್ತದೆ, ಭಯಂಕರ ರಫ್ ಆಗಿ ಮಂದಿ ಮಾತಾಡ್ತಿರ್ತಾರೆ, ಇವ್ರ ಬಿಹೇವಿಯರ್ ಭಾಳ ರಫ್ ಇರ್ತದೆ. ಆ್ಯಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇವರಿಗೆ ಡೈಜೆಷನ್ ಪ್ರಾಬ್ಲಮ್ ಇರ್ತದೆ, ಅಪಚನ ಆಗ್ತಿರ್ತದೆ ಅವರಿಗೆ. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ರೋಧ ಬಗ್ಗೆ ನಾವು ಮಾತಾಡ್ಲಿಕ್ಕತ್ತೀವಿ. ಇದರದ್ದು ಇನ್ನೊಂದು ಸಿಂಪ್ಟಾಮೆಟಿಕ್ಲೆ ಇವರಿಗೆ ಆ್ಯಸಿಡಿಟಿ ಆಗ್ತದೆ, ಹೈ ಬಿ ಪಿ. ಸೊ ಅದು ನೋಡಿರಿ, ಇಮೋಷನ್ಸ್ಗೆ ಅಗೇನ್ ನಾವು ನಿನ್ನೆ ಲಾಸ್ಟ್ ಇದನ್ನು ಮಾತಾಡ್ತೀವಿ. ಇಮೋಷನ್ಸ್ ಕಾಸಸ್ ಡಿಸೀಸ್ ಅಂತೀವಿ. ಸೊ ಆ ಡಿಸೀಸ್, ಆ ರೋಗ ಈ ಇಮೋಷನ್ಸಿಂದ ಬರ್ಲಿಕ್ಕತ್ತು. ಮೂರನೇದ್ದು ಸ್ಯಾಡ್ನೆಸ್, ದುಃಖ. ಇದು ಅನಾಹತ ಚಕ್ರ ಅಂತ ಬರ್ತದೆ. ಇಲ್ಲೇ ಹೃದಯ ಚಕ್ರ ಅನ್ಬೋದು, ಹಾರ್ಟ್ ಚಕ್ರ ಅಂತಾರೆ. ಇಲ್ಲೇ ಪ್ರಾಬ್ಲಮ್ ಇದ್ದಾಗ ಈ ದುಃಖ, ಶೋಕ, ಸ್ಯಾಡ್ನೆಸ್ ಆಗಲಿ ಇವೆಲ್ಲ ಬರ್ತಾವೆ. ಅನಾಹತ ಚಕ್ರ ಸಣ್ಣ ಈ ಪ್ರೀತಿ, ಪ್ರೇಮ ಇದರದ್ದೇನಾದ್ರೂ ಲವ್ ಅಫೇರ್ಸ್ ಆಗಲಿ ಅಥವಾ ಪ್ರೀತಿ ಆಗಲಿ, ಯಾವುದೋ ಅದರ ರಿಲೇಷನ್ಸ್ ಸಿಗಲಿ, ಫಾದರ್ ಮದರ್ ಇರ್ಬೋದು, ರಿಲೇಷನ್ಸ್ನಾಗಿರ್ಬೋದು,
ಅಥವಾ ಬ್ರದರ್ ಸಿಸ್ಟರ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಎಲ್ಲೆಲ್ಲಿ ಲವ್ ಇದರದ್ದು ಬರ್ತದೆ, ಇಲ್ಲಿ ಪ್ರೀತಿದು ಬರ್ತದಲ್ಲ, ಇಲ್ಲಿ ಈ ಕನೆಕ್ಷನ್ ಆಗಲಿಕ್ಕೆ ಇದು ಬ್ಲಾಕ್ ಆಗ್ತದೆ. ದ್ಯಾಟ್ಸ್ ಇಮೋಷನ್ ಬ್ಲಾಕ್. ಇದರದ್ದು ಪರಿಣಾಮ ಸ್ವರೂಪ ಅವರು ಒಬ್ಬರಿಗೆ ಚಾಲು ಮಾಡ್ತಾರೆ, ಲೋನ್ಲಿನೆಸ್ ಅಂತೀವಿ. ನೆಕ್ಸ್ಟ್ ಬರೋದು ಅವರಿಗೆ ತಮ್ಮ ಒಳಗೆ ಅವರು ಒಂಥರದ ಡಿಪ್ರೆಷನ್ ಆಗಿರ್ತಾರೆ, ಅವರೇ ತಮ್ಮ ಬಗ್ಗೆನೇ ವಿಚಾರ ಮಾಡ್ತಿರ್ತಾರೆ, ಹೊರಗೆ ಎಕ್ಸ್ಪ್ರೆಸಿವ್ ಇರೋಂಗಿಲ್ಲ. ಆ್ಯಂಡ್ ಇವ್ರಿಗೆ ಪ್ರಾಬ್ಲಮ್ ಬರೋದು ಲಾಸ್ಟಿಗೆ ಅಂದ್ರೆ ಡಿಪ್ರೆಷನ್ ಆಗತ್ತಂದ್ರೆ ಸಮಸ್ಯೆ ಭಾಳ ಡೇಂಜರ್ ಆಗ್ತದೆ. ಎಷ್ಟೋ ಸಲ ಇವನ್ ಸುಸೈಡು ಮಾಡ್ಕೋತಾರೆ, ಆತ್ಮಹತ್ಯೆ ಮಾಡ್ಕೋತಾರೆ. ಸೊ ದಿಸ್ ಇಸ್ ಅ ಪ್ರಾಬ್ಲಮ್. ಆ್ಯಂಡ್ ಕಾಮನ್ ಸಿಂಪ್ಟಮ್ಸ್ ನೋಡಿದ್ರೆ ಇವರಿಗೆ ಚೆಸ್ಟ್ ಪೇನ್ ಆಗ್ತಿರ್ತದೆ, ದೆನ್ ಅಂದರೆ ಎದೆ ಒಳಗೆ ನುಸೋದು, ಬ್ರೀದಿಂಗ್ನ ಪ್ರಾಬ್ಲಮ್ ಆಗೋದು, ದೆನ್ ಡೆಫಿನೆಟ್ಲಿ ಇವರಿಗೆ ಆನಂದ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಂಗಿಲ್ಲ, ಅಥವಾ ಅವರಿಗೆ ಈ ಖುಷಿ ಏನಿರ್ತದಲ್ಲ ಅದನ್ನು ಸಹಭಾಗಿ ಆಗಲಿಕ್ಕೆ ಆಗಂಗಿಲ್ಲ. ಸೊ ಇದು ಒಂದು ಡ್ರಾಬ್ಯಾಕ್ಸ್ ಅವ ಸ್ಯಾಡ್ನೆಸ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೊಬ್ಬರೇ ಹೇಳಿಕತ್ತೀನಿ ಜಸ್ಟ್ ಈ ಎಪಿಸೋಡ್ನಾಗ. ದೆನ್ ಗಿಲ್ಟ್ ಅಂದ್ರೆ ಒಂದು ರೀತಿಯಲ್ಲಿ ಅಪರಾಧಿ ಭಾವನೆಗಳು. ಏನೋ ಒಂದು ತಪ್ಪು ಮಾಡಿರ್ತಾರೆ, ಅದ್ರ ಬಗ್ಗೆ ಆಮೇಲೆ ಅವ್ರಿಗೆ ಅನ್ನಿಸ್ತದೆ ಇದನ್ನು ಮಾಡಬಾರ್ದಾಗಿತ್ತು. ಸಮ್ಟೈಮ್ಸ್ ಇದು ಅನ್ನೋಯಿಂಗ್ಲಿ ಇರ್ತದೆ, ಗುರ್ತಾಗ್ಲಾರ್ದಂಗೆ ಮಾಡ್ತಾರೆ, ಕೆಲವು ಸಲ ಆಗಿ ಮಾಡ್ತಾರೆ. ಸೊ ದ ಗಿಲ್ಟ್ ಅಂದ್ರೆ ಅದಾದಮೇಲೆ ಬರೋದು ಇದು ಸ್ವಾದಿಷ್ಠಾನ ಚಕ್ರನ ಬರ್ತದೆ. ಸ್ವಾದಿಷ್ಠಾನ ಚಕ್ರಕ್ಕೆ ಸ್ಯಾಕ್ರಲ್ ಚಕ್ರನೂ ಅನ್ಕೋಬೋದು. ಇದರದ್ದು ಏನು ಬ್ಲಾಕ್ ಮಾಡ್ತದೆ ಅಂದ್ರೆ ಕ್ರಿಯೇಟಿವಿಟಿ ಆ್ಯಂಡ್ ಸೆಲ್ಫ್ ವರ್ತ್ ಬ್ಲಾಕ್ಸ್ ಅಂತೀವಿ. ಅಂದರೆ ಸ್ವತಃದ ಪ್ರೋಗ್ರೆಸ್ ಬಗ್ಗೆ ನಾವು ಅಲ್ಲಿ ಬ್ಲಾಗ್ಸ್ ರೆಡಿ ಮಾಡ್ಕೋತೀವಿ. ನೋಡಿ ಇಮೋಷನ್ಸ್ ಎಷ್ಟು ಡೇಂಜರ್ಸ್ ಅವು. ಇದರದ್ದು ಏನಾಗ್ತದೆ, ಶೇಮ್ ತನ ಬರೋದು, ನಾಚಿಕೆತನ ಬರೋದು, ದೆನ್ ಪ್ಲೇಜರ್ ಇರೋಂಗಿಲ್ಲ, ಇವರಿಗೆ ಆನಂದ ಇರ್ಲಿಕ್ಕೆ ಆಗಂಗಿಲ್ಲ ಗಿಲ್ಟ್ನಾಗ. ಅನ್ಫಾರ್ಚುನೇಟ್ಲಿ ಲೈಂಗಿಕ ಅಥವಾ ಸೆಕ್ಸ್ಯುಯಲ್ ಅನ್ಬೋದು, ಸೆಕ್ಸ್ಯುಯಲ್ ಇಮೋಷನಲ್ ಸಪ್ರೆಷನ್ಸ್ ಇವರಿಗೆ ಆಗ್ತಾವೆ. ಆತ್ಮವಿಶ್ವಾಸ ಕಡಿಮೆ ಆಗ್ತದೆ ಇವ್ರದ್ದು ಆ್ಯಕ್ಚುಲಿ. ಆಮೇಲೆ ಎಸ್ಪೆಷಲಿ ಈ ಫ್ಯಾಮಿಲಿ ಪರ್ಸನ್ಸ್ ಇದ್ದರಂದ್ರೆ ಅವರಿಗೆ ಡೊಮ್ಯಾಸ್ಟಿಕ್ ಪ್ರಾಬ್ಲಮ್ ಸ್ವಲ್ಪ ಕಾಡ್ತಾವೆ. ಸೊ ಗಿಲ್ಟ್ ಇದರ್ನಾಗ ರೀಪ್ರೊಡಕ್ಟಿವ್ ಇಶ್ಯೂಸ್ನಾಗ, ರೀಪ್ರೊಡಕ್ಟಿವ್ ಸಿಸ್ಟಮ್ನಾಗ ಇದರದ ನಮಗೆ ಕಾಣಿಸ್ಕೊಟ್ಟಾವ. ಗರ್ಭಧಾರಣೆ ಸಮ್ಟೈಮ್ಸ್ ಆಗಂಗಿಲ್ಲ ಈ ಭಾವನೆಗಳು ಇತ್ತಂದ್ರೆ. ಆ್ಯಂಡ್ ಡೆಫಿನೆಟ್ಲಿ ಲೋವರ್ ಬ್ಯಾಕ್ ಪೇನ್ ಆಗಿರ್ತದೆ, ಬೆನ್ನು ನುಸ್ತದೆ ಅವರಿಗೆ. ಈ ಥರದ ಸಮಸ್ಯೆ ಗಿಲ್ಟ್ದಿಂದ ಬರ್ತದೆ. ದೆನ್ ನೆಕ್ಸ್ಟ್ ನಾವು ನೋಡ್ತೀವಿ ಶೇಮ್ ಅಂತಾರೆ. ಶೇಮ್ ಅಂದರೆ ಏನು? ಲಜ್ಜಾ ಬರೋದು, ನಾಚಿಕೆ ಬರೋದು. ಸೊ ಈ ಶೇಮದ್ದೇನದಲ್ಲ, ಇದು ಆ್ಯಕ್ಚುಲಿ ಥ್ರೋಟ್ ಚಕ್ರದಲ್ಲಿ ಬರ್ತದೆ. ಥ್ರೋಟ್ ಚಕ್ರ ಅಂದರೆ ಇಲ್ಲೇ ವಿಶುದ್ಧಿ ಚಕ್ರ ಅಂತೀವಿ. ಯಾಕೆ ವಿಶುದ್ಧಿ ಚಕ್ರ ಅಂದರೆ ದಟ್ಸ್ ಕಮ್ಯುನಿಕೇಷನ್ ಗ್ಯಾಪ್ ಆಗಲಿ ಚಾಲು ಆಗ್ತದೆ. ಅಲ್ಲಿ ನಾಚಿಕೆ ಇರೋದ್ರಿಂದ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಅವ್ರು ತಮ್ಮ ಭಾವನೆಗಳು ಹೇಳ್ಕೊಲಿಕ್ಕೆ ಆಗಂಗಿಲ್ಲ. ಅವ್ರಿಗೆ ಏನಕ್ಕೆ ಹೇಳಬೇಕನ್ನಿಸ್ತದ ಅದನ್ನೇ ಅವ್ರಿಗೆ ಹೇಳಲಿಕ್ಕಾಗಂಗಿಲ್ಲ. ಯಾಕಂದರೆ ಆ ಚಕ್ರ ಬ್ಲಾಕ್ ಆಗೋದ್ರಿಂದ, ಆ ಇಮೋಷನ್ಸಿಂದ ಅಲ್ಲಿ ಅವರಿಗೆ ಪ್ರಾಬ್ಲಮ್ ಆಗ್ತದೆ. ಸೆಲ್ಫ್ ಎಕ್ಸ್ಪ್ರೆಷನ್, ಆಮೇಲೆ ಸ್ವತಃ ಬಗ್ಗೆ ಒಂದು ಜಜ್ಮೆಂಟ್ ತೊಗೊಲಿಕ್ಕೂ ಆಗಂಗಿಲ್ಲ ಸಮ್ಟೈಮ್ಸ್. ಯಾಕಂದರೆ ಆತ್ಮವಿಶ್ವಾಸ ಕಡಿಮೆ ಆಗಿಬಿಟ್ಟಿರ್ತದೆ. ಇಲ್ಲಿ ನೀವು ಸೈಕಲಾಜಿಕಲ್ನ ಹೇಳಿಕತ್ತೀನಿ, ಇವರಿಗೆ ಯಾವಾಗಲೂ ಒಂಥರದ್ದು ಅಂಜಿಕೆ ಇರ್ತದೆ, ಆಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ. ಇದರದ್ದು ಸಿಂಪ್ಟಮೆಟಿಕಲಿ ನೋಡಿದ್ರೆ ಥೈರಾಯ್ಡ್ ಇಂಬ್ಯಾಲೆನ್ಸ್ ಆಗೋದು ಚಾನ್ಸಸ್ ಭಾಳ ಕಾಣಿಸ್ತಾವೆ. ದೆನ್ ಅಂದ್ರೆ ಇಲ್ಲೇ ಥ್ರೋಟದ ಸಮಸ್ಯೆ, ಮಾತಾಡಲಿಕ್ಕೆ, ಕಮ್ಯುನಿಕೇಷನ್ ಮಾಡಲಿಕ್ಕೆ ಇವರು ಸ್ವಲ್ಪ ಅಷ್ಟು ಫ್ರೀ ಇರೋಂಗಿಲ್ಲ, ಸ್ಪೀಚ್ ಕೊಡ್ಲಿಕ್ಕೆ ಆಗಂಗಿಲ್ಲ, ತಮ್ಮ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಸೊ ದಿಸ್ ಈಸ್ ಬಿಕಾಸ್ ಆಫ್ ಶೇಮ್.
ಲಜ್ಜಾ ಅನ್ಬೋದು. ಆಮೇಲೆ ನಾನು ಒಂದು ಹಗಲೆಲ್ಲ ನೋಡಿ ನಮ್ಮಲ್ಲಿ ಬರ್ತಾರಲ್ಲ ಮಂದಿ, ಅವಾಗ ಏನಾಗ್ತದೆ ಅಂದರೆ ದೇ ವಿಲ್ ಆಲ್ವೇಸ್ ಬಿನ್ ಸ್ಟೇಟ್ ಆಫ್ ಕನ್ಫ್ಯೂಸ್ಡ್ ಇರ್ತಾರೆ. ಸೊ ಕನ್ಫ್ಯೂಷನ್ ಯಾಕಾಗ್ತದೆ? ಸೊ ಯಾವಾಗಲೂ ವಿಚಾರದ ಗೊಂದಲ ಇತ್ತಂದ್ರೆ ಅದಕ್ಕೆ ಕನ್ಫ್ಯೂಸ್ ಆಗ್ತದೆ. ಸೊ ದಿಸ್ ಈಸ್ ಅಜ್ಞಾಚಕ್ರ, ಅದಕ್ಕೆ ಪರಿಣಾಮ ಆಗ್ತದೆ. ಇಲ್ಲೇ ಸೆಲ್ಫ್ ರಿಯಲೈಸೇಷನ್ ಆಗಲಿಕ್ಕೂ ಪ್ರಾಬ್ಲಮ್ ಆಗ್ತದೆ ಕನ್ಫ್ಯೂಷನ್ ಇದ್ದಾಗ. ಸೆಲ್ಫ್ ಡಿಸಿಷನ್ ತೊಗೊಲಿಕ್ಕೆ ಪ್ರಾಬ್ಲಮ್ ಆಗ್ತದೆ, ಸತ್ವ ಬಗ್ಗೆ ಡೌಟ್ ಇರ್ತದೆ, ಆ್ಯಂಡ್ ಮೆಂಟಲ್ ಫಾಗ್ ಅಂತೀವಿ. ಸೊ ಮೆಂಟಲ್ ಫಾಗಿಗೆ ಏನಂತಾರೆ ಅಂದ್ರೆ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಒಂಥರದ ಅಸ್ವಸ್ಥ ಇರ್ತಾರೆ, ಇವರಿಗೆ ನಿದ್ದೆ ಸರಿಯಾಗಂಗಿಲ್ಲ. ದಟ್ ಈಸ್ ದ ಮೇನ್ ಪ್ರಾಬ್ಲಮ್, ಮೆಂಟಲ್ ಫಾಗ್ ಅಂತೇಳಿ. ಸೊ ಅಂದರೆ ಸ್ಲೀಪ್ ಪ್ರಾಬ್ಲಮ್ ಆ್ಯಕ್ಚುಲಿ ಒಂದು ರೀತಿಯಲ್ಲಿ. ಮೆಂಟಲ್ ಫ್ಲಾಗ್ ಅದಕ್ಕೆ ಒಂದು ಇದು ಆಯ್ತು, ರೂಟ್ ಕಾಸ್ ಆಯ್ತು ಆ್ಯಕ್ಚುಲಿ. ಬಟ್ ಫಿಸಿಕಲಿ ಇದನ್ನು ನೋಡಿದರೆ ಸ್ಲೀಪ್ನೆಸ್ ಅಥವಾ ಇನ್ಸೋಮಿನಿಯಾ ಅನ್ಬೋದು, ನಿದ್ದಿದ ಸಮಸ್ಯೆ ಅವರಿಗೆ ಭಾಳ ಕಾಡ್ತಿರ್ತದೆ. ನೆಕ್ಸ್ಟ್ ಏನದು ಅಂದ್ರೆ ಒಂಥರದ ಹೋಪ್ಲೆಸ್ನೆಸ್ ಅಂತೀವಿ, ಅಥವಾ ನಿರಾಶವಾದಿ ಕಂಪ್ಲೀಟ್ಲಿ. ಈ ನಿರಾಶವಾದಿನಾಗ ಸಹಸ್ರಾರ ಚಕ್ರನಾಗದು ಬರ್ತದೆ. ದಿಸ್ ಇಸ್ ಸಹಸ್ರಾರ ಚಕ್ರ. ಸೊ ಇಲ್ಲೇ ಈ ಹೋಪ್ಲೆಸ್ನೆಸ್ ಯಾವಾಗ ಇರ್ತದೆ ಅಥವಾ ನಿರಾಶ ಇರ್ತದೆ, ಆಶಾನೇ ಇರೋಂಗಿಲ್ಲ, ಅಲ್ಲಿ ಡೆಫಿನೆಟ್ಲಿ ಸ್ಪಿರಿಚುವಲ್ ಇದ್ರಾಗ ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ ರೀ. ಸ್ಪಿರಿಚುಯಾಲಿಟಿದಿಂದ, ಆಧ್ಯಾತ್ಮಿಕದಿಂದ ಅವರಿಗೆ ಡಿಸ್ಕನೆಕ್ಟ್ ಆಗೋ ಚಾನ್ಸಸ್ ಭಾಳ ಅವ. ದ ಫೀಲಿಂಗ್ ಆಫ್ ಲಾಸ್ಟ್ ಅಂತೀವಿ, ಏನೋ ಕಳ್ಕೊಂಡೀವಿ. ಆಮೇಲೆ ಒಂಥರದ್ದು ಏನಂತಾರದಕ್ಕೆ ಸತತ ಒಂದು ಭಾವನೆ ಇರ್ತಾವೆ, ನಮಗೆ ನೆನಪಿರಂಗಿಲ್ಲ, ನಾವು ಏನೋ ಕಳ್ಕೊಂಡೀವಿ, ನಮಗೆ ತಲೆಗೆ ವಿಚಾರ ಬರೋಂಗಿಲ್ಲ, ಅಥವಾ ವಿಚಾರ ಬಂದಿದ್ದು ಕಂಟಿನ್ಯೂಷನ್ ಆಗಂಗಿಲ್ಲ, ಈ ಥರದ್ದು. ಅದಕ್ಕೆ ಆ್ಯಂಡ್ ಒಂದು ಡಿವೈನ್ ಇದರಿಂದ ಏನು ನಾವು ಪರ್ಪಸ್ ಇರ್ತದೆ, ಅದೂ ಅಲ್ಲೇ ಕನ್ಸೆಪ್ಟ್ ಕ್ಲಿಯರ್ ಆಗಂಗಿಲ್ಲ. ಈ ನಿರಾಶವಾದಿ ಇದರ್ನಾಗ ಆ್ಯಕ್ಚುಲಿ ನಿಮಗೆ ಹೇಳಬೇಕಂದ್ರೆ, ಯಾರ ಕೆಲವು ಧಾರ್ಮಿಕ ಗುರು ಇದ್ದಾರೆ, ಅವರು ಸಪೋಸ್ ಟು ಬಿ ಡಿಪ್ರೆಷನ್ ಆಗಿದ್ರು ಅಂದ್ರೆ ಅಥವಾ ನಿರಾಶೆ ಆಗಿದೆ ಅಂದ್ರೆ ಅಲ್ಲೇ ಇದು ಭಾಳ ಆಗ್ತದೆ. ಯಾಕಂದ್ರೆ ಅವರಿಗೆ ಸ್ಟೇಜ್ ಮೇಲೆ ಹೋದಾಗೂ ಏನು ಲೆಕ್ಚರ್ ಕೊಡಬೇಕು, ಸ್ವಲ್ಪ ಸಮ್ಟೈಮ್ಸ್ ಅವ್ರಿಗೆ ಕನ್ಫ್ಯೂಸ್ ಆಗಲಿಕ್ಕೆ ಚಾಲು ಆಗ್ತದೆ. ಆಮೇಲೆ ಅದರದಿಂದ ಕಾನ್ಫಿಡೆನ್ಸ್ ಕಡಿಮೆ ಆಗ್ತದೆ, ಅವರಿಗೆ ಮಾತಾಡ್ಲಿಕ್ಕೆ ಬರೋಂಗಿಲ್ಲ. ಸೊ ಈ ಥರದ್ದು ಇರ್ತದೆ. ಆಮೇಲೆ ಸ್ವತಃದ ಬಗ್ಗೆನೂ ಲೈಫ್ ಬಗ್ಗೆ ಅಷ್ಟು ಅವರಿಗೆ ಆಶೆ ಇರೋಂಗಿಲ್ಲ ಆ್ಯಕ್ಚುಲಿ. ಸೊ ಈ ಥರದೇ ಈ ಪರಿಣಾಮ ಕಾಣಿಸ್ತಾವೆ. ಈ ರೀತಿಯೇ ನಾವು ಯಾವಾಗ ಈ ಇಮೋಷನ್ಸ್ ಬಗ್ಗೆ ವಿಚಾರ ಮಾಡ್ತೀವಿ, ಅದರ ಪರಿಣಾಮ ಬಗ್ಗೆ ವಿಚಾರ ಮಾಡ್ತೀವಿ, ನಾವು ಬ್ಲಾಕ್ಸ್ ಬಗ್ಗೆ ಈಗ ನಾ ಇಲ್ಲಿ ಮಾತಾಡ್ಲಿಕ್ಕತ್ತೇನೆ. ಆ್ಯಕ್ಚುಲಿ ಇಮೋಷ್ನಲಿ ಯಾವ ಥರದ ಬ್ಲಾಕ್ಸ್ ಆಗ್ತಾವೆ ಅಂಥೇಳಿ. ಈಗ ಶಾರೀರಿಕ, ಮಾನಸಿಕ ಆಗಲಿ, ವರ್ತನಾತ್ಮಕ ಆಗಲಿ ಅಥವಾ ಆಧ್ಯಾತ್ಮಿಕ ಆಗಲಿ, ಇವು 3 ಪಾಯಿಂಟ್ ಮೇಲೆ ನಾವು ಕೆಲಸ ಮಾಡಿದ್ರೂ ಇದು ಶಾರೀರಿಕ ಇದರ್ನಾಗ ಡೆಫಿನೆಟ್ಲಿ ದೀರ್ಘಕಾಲ ಇದು ಕ್ರಾನಿಕ್ ಡಿಸೀಸ್ ಅಂತೀವಲ್ಲ ಆ ರೀತಿಲಿ ಆಗ್ತಾವೆ. ಮೆಂಟಲ್ ಹೆಲ್ತ್ನಾಗ ಡೆಫಿನೆಟ್ಲಿ ನಾನು ನಿಮಗೆ ಹೇಳಿದೆ ಡಿಪ್ರೆಷನ್ ಇದೆ, ಮೂಡ್ ಸ್ವಿಂಗ್ಸ್ ಅಂತಾವೆ, ಮೂಡ್ ಚೇಂಜ್ ಆಗ್ತಿರ್ತಾವೆ. ಎಂಗ್ಸೈಟಿ ಯಾವಾಗಲೂ ಈ ಮಂದಿಗೆ ಭೀತಿ ಇರ್ತದೆ, ಅಂಜಿಕೆ ಇರ್ತದೆ, ಸತತ ಏನೋ ಒಂದು ಕಾಡ್ತಿರ್ತದೆ. ನನಗೆ ಯಾರು ಹೊಡಿತಾರೋ, ನನಗೇನಾರು ಲಾಸ್ ಆಗ್ಬೋದು ಅಥವಾ ನನಗೇನಾರು ಸಮಸ್ಯೆ ಆಗ್ಬೋದು, ಆ ರೀತಿಯಲ್ಲಿ ಅಂಜಿಕೆನಾಗೂ ಆ್ಯಕ್ಚುಲಿ 4-5 ಪ್ರಕಾರ ಅವು. ನಾನು ಅದನ್ನು ನೆಕ್ಸ್ಟ್ ಆಮೇಲೆ ಹೇಳ್ತೀನಿ. ಸೊ ದೆನ್ ಬಿಹೇವಿಯರಲ್ ಅಂತೀವಿ, ಅಂದ್ರೆ ವರ್ತಮಾನಕ್ಕೆ ಏನಂದ್ರೆ ಅದು ಅಡಿಕ್ಷನ್ಸ್ ಆಗ್ತಾರೆ ಇವರಿಗೆ. ಆಮೇಲೆ ಏನಂದ್ರೆ ಅದಕ್ಕೆ ಅವಾಯ್ಡ್ ಮಾಡೋದು, ಒಟ್ಟಿಗೆ ಮಂದಿ ಜೊತೆ ಅಷ್ಟು ಸಂಪನ್ನಾಗಿ ಇರೋಂಗಿಲ್ಲ. ಆಮೇಲೆ ಸ್ವತಃ ಬಗ್ಗೆನೂ ಏನಾರೇ ಒಂದು ಹೇಳ್ಕೊಂಡು ಸ್ವತಃ ಬಗ್ಗೆನೇ ನಕಾರಾತ್ಮಕ ವಿಚಾರ ತೊಗೊಂಡ್ಬಾರ್ದು. ಆ್ಯಂಡ್ ಡೆಫಿನೆಟ್ಲಿ ಸ್ಪಿರಿಚುವಲ್ ಆಧ್ಯಾತ್ಮಿಕನಾಗ ಇದು ಡಿಸ್ಕನೆಕ್ಷನ್ ಆಗಿರ್ತದೆ ಆ ಸ್ಪಿರಿಚುವಲ್ ವರ್ಲ್ಡಿಂದ. ನೋಡಿರಿ, ಇಮೋಷನ್ಸ್ ಇಷ್ಟೇ ಒಂದು ವರ್ಡ, ಅದ್ರ ಮೇಲೆ ನಾವು ಕಂಪ್ಲೀಟ್ ಸೀರೀಸ್ ಮಾಡ್ಲಿಕ್ಕತ್ತೀವಿ.
ಭಾಳ ಡೇಂಜರ್ಸ್ ಅವ್ರಿ ಭಾವನೆಗಳು. ಸಮ್ಟೈಮ್ಸ್ ನಮಗೆ ಕಲ್ಪನಾ ಬರೋಂಗಿಲ್ಲ. ಸಣ್ಣ 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 ವಿಷಯ ಇರ್ತಾವೆ, ಖರೆ ಇಷ್ಟ ರುದ್ರದು ತೊಗೊಂಡಿರ್ತಾವಲ್ಲ, ಒಂದೊಂದು ಸಲ ಲೈಫ್ ಕಳ್ಕೊಂಡ್ಬಿಡ್ತೀವಿ. ಸೊ ಇದು ನಾನು ನಿಮಗೆ ಹೇಳಿಕತ್ತಿದ್ದೆ. ಈಗ ಫಿಸಿಕಲ್ ಮೆಂಟಲ್ ಹೆಲ್ತ್ ಆಗಲಿ ಸ್ಪಿರಿಚುವಲ್ ಆಗಲಿ ಇದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕತ್ತೀವಿ, ಡಿಸ್ಕಸ್ ಮಾಡ್ಲಿಕ್ಕತ್ತೀವಿ. ಸೊ ಇವೆಲ್ಲ ತೆಗಿಲಿಕ್ಕೆ ಬರ್ತಾನಿಲ್ಲ, ಡೆಫಿನೆಟ್ಲಿ ಬರ್ತಾವೆ. ನಾನು ಒಂದು ಸೀರೀಸ್ ಈ ನೆಕ್ಸ್ಟ್ ಸೀರೀಸ್ನಾಗ ನಾವು ಅದೇ ಹೇಳಿಕತ್ತೀವಿ. ನನಗೆ ಒಬ್ಬರು ಮೊನ್ನೆ ಹೇಳಿದರು, ಇಲ್ಲ ಸ್ವಲ್ಪ ನೀವು ಬ್ಲಾಗ್ಸ್ ಸ್ವಲ್ಪ ಸಣ್ಣ ಸಣ್ಣ ಇಟ್ರಿ, 10 ಮಿನಿಟ್ ಇಡ್ರಿ, ನಮಗೆ ಅನುಕೂಲ ಆಗ್ತದೆ. ಬಟ್ ಆ್ಯಕ್ಚುಲಿ ಹೆಂಗದ, ನಾವು 10 ಮಿನಿಟ್ನಾಗ ಬ್ಲಾಗ್ಸ್ ಇಡಬೇಕಂತ ನಾವು ಯಾವಾಗ ವಿಚಾರ ಮಾಡ್ತೇವೆ, ಸ್ವಲ್ಪ ಟೆನ್ಷನ್ ಬರ್ಲಿಕ್ಕೆ ಚಾಲು ಆಗ್ತದೆ. ಇದು ಹೆಂಗೆ ಅರೇಂಜ್ ಮಾಡೋದು, ಏನು ಮಾತಾಡಬೇಕು, ಏನು ತಿಳಿಯಂಗಿಲ್ಲ. ಎಸ್ಪೆಷಲಿ ನಂದು ಕನ್ನಡ ಅಷ್ಟು ಭಾಳ ಚಲೋ ಇಲ್ಲ ಅಂತ ಹಿಂಗೆ ನನಗೆ ಅನ್ನಿಸ್ತದೆ. ಯಾಕಂದ್ರೆ ಸ್ಟೈಲ್ ಮಾತಾಡೋದು ಸ್ವಲ್ಪ ನಂದು ಮರಾಠಿ ಕಲ್ಚರ್ದು ಇರೋದ್ರಿಂದ ಬೇರೆ ಥರದ್ದು ಬರ್ತದೆ. ಸೊ ವಿದೌಟ್ ಸ್ಕ್ರಿಪ್ಟ್ ಯಾವಾಗ ನಾವು ಮಾತಾಡ್ತಿರ್ತೀವಿ, ಆವಾಗ ಕೆಲವು ಪಾಯಿಂಟ್ಸ್ ಏನವಲ್ಲ ಅದ್ರ ಬಗ್ಗೆ ಹೇಳಬೇಕಂದ್ರೆ, ಅದು ತಿಳಿಸಿ ಹೇಳಬೇಕಂದ್ರೆ ಅದಕ್ಕೆ ಟೈಮ್ ಝೋನ್ನಾಗಿ ಇಟ್ಟರೆ ಪ್ರಾಬ್ಲಮ್ ಆಗ್ತದೆ. ಸೊ ನಾ ಆ ಮಂದಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, 10-15 ಮಿನಿಟ್ಸ್ 5 ಮಿನಿಟ್ಸ್ ಇವೆಲ್ಲ ಬಿಟ್ಬಿಡ್ರಿ. ಒಂದು ಟಾಪಿಕ್ ನಾವು ತೊಗೊಳಂತ, ಆ ಟಾಪಿಕ್ ಮೇಲೆ ನಾವು ಹೆಂಗೆ ಮಾತಾಡ್ಲಿಕ್ಕೆ ಆಗ್ತದೆ, ಎಷ್ಟೆಷ್ಟು ಮಾತಾಡ್ಲಿಕ್ಕೆ ಆಗ್ತದೆ, ಆ ರೀತಿಯಲ್ಲೇ ಮಾತಾಡೋದಂತ. ಸೊ ಇವತ್ತು ನಾವು ಬ್ಲಾಗ್ಸ್ ಬಗ್ಗೆ ಜಸ್ಟ್ ಮಾತಾಡ್ಲಿಕ್ಕತ್ತಿದ್ದೀವಿ. ಏನೇನು ಯಾವ ಟೈಪ್ ಥರದ ಬ್ಲಾಗ್ಸ್ ಆಗ್ತಾವೆ, ಫಿಯರ್ ಫ್ಯಾಕ್ಟರ್ಸ್ ಹೆಂಗೆ ಆಗ್ತಾವೆ, ಆಮೇಲೆ ಈ ಇಮೋಷನ್ಸಿಂದ ನಮಗೆ ಶಾರೀರಿಕ ಪ್ರಾಬ್ಲಮ್ಸ್ ಏನೇನು ಆಗ್ತಾವೆ, ಇನ್ನಾದ್ರೂ ಮುಂದೆ ಭಾಳ ಡಿಟೇಲಾಗಿ ನಾವು ಮಾತಾಡ್ತೀವಿ. ಆದರೆ ನಾನು ನಿಮಗೊಂದು ಸೊಲ್ಯೂಷನ್ ಇವತ್ತು ಕೊಡ್ತೀನಿ. ಈ ಇಮೋಷನ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಏನು ಮಾಡಬೇಕು? ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ನೀವು ರಾತ್ರಿ ಮಲ್ಕೋ ಟೈಮಕ್ಕೆ, ಈಗ ನೀವು ಎಲ್ಲ ಊಟ ಮಾಡ್ತೀರಿ, ಎಲ್ಲ ಆಗ್ತದೆ, ವಾಕಿಂಗ್ ಆಗ್ತದೆ, ಎಲ್ಲ ಆಗ್ತದೆ, ಆ್ಯಂಡ್ ಜಸ್ಟ್ ನೀವು ಯಾವಾಗ ಈಗ ಬೆಡ್ ಮೇಲೆ ಹೋಗ್ತೀರಿ, ಆ ಟೈಮಕ್ಕೆ ಮಲ್ಕೋ ಟೈಮಕ್ಕೆ ಒಂದು 5 ಸಲ ಅಂದರೆ 1 ಪಾಯಿಂಟ್, ಜಸ್ಟ್ 1 ಸೆಂಟೆನ್ಸ್ ಏನಂದ್ರೆ, ನನ್ನ ಇಮೋಷನ್ಸ್ ಮೇಲೆ ಈಗ ನಾನು ಕಂಟ್ರೋಲ್ ಮಾಡ್ಲಿಕ್ಕತ್ತೀನಿ, ಅಥವಾ ಇಮೋಷನ್ಸ್ಗೆ ನಾನು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಲಿಕ್ಕತ್ತೀನಿ. ಯಾವುದೇ ಒಂದು ವಾಕ್ಯ, ಬಟ್ ದ್ಯಾಟ್ ಶುಡ್ ಬಿ ಪಾಸಿಟಿವ್ ವರ್ಡ್. ಸೊ ಇದು ಏನು ಒಂದು ಸೆಂಟೆನ್ಸ್ ಅದ, ಇದು ಸೆಂಟೆನ್ಸ್ ಮಿನಿಮಮ್ 5 to 10 ಟೈಮ್ಸ್ ಅನ್ಕೋತ ಹೋಗ್ರಿ, ಆ್ಯಂಡ್ ದೆನ್ ಮಲ್ಕೊಂಬೇಡ್ರಿ. ಇದರಲ್ಲಿ ಏನಾಗ್ತದೆ, ಯಾವಾಗ ಇದು ನೀವು ರಿಪೀಟ್ ಮಾಡ್ಕೋತ ಹೋಗ್ತೀರಿ, ಏನಂದ್ರೆ ನನ್ನ ಇಮೋಷನ್ಸ್ ನನ್ನ ಕಂಟ್ರೋಲ್ನಾಗ ಅವ. ಒಂದು ಸಿಂಪಲ್ ಎಕ್ಸಾಂಪಲ್ ಅಂತ ತೋರಿಸ್ತೇನೆ. ಸೊ ಇದು ನೀವು 4 ದಿವಸ 5 ದಿವಸ 6 ದಿವಸ ಅನ್ಕೋತ ಹೋದ್ಮೇಲೆ, ಆ್ಯಂಡ್ ಇನ್ನೂ ಒಂದು ಪಾಯಿಂಟ್ ಅಂದರೆ, ಮುಂಜಾನೆ ಎದ್ದ ಕೂಡಲೇ ನೀವು ಇದನ್ನೇ ಒಂದು ನೆನಪಲೆ ಒಂದು 4 ಸಲ ಅಂದು ನೀವು ಆ ಬೆಡ್ ನಿಂತೊಳಗೆ ಇಳಿತಾರಲ್ಲ, ಆ್ಯಂಡ್ ದ ಸಿ ದ ಮಿರಾಕಲ್. ಒಂದು 7-8 ಡೇಸ್ ಆದಮೇಲೆ ನಿಮಗೆ ಅನಿಸ್ಲಿಕ್ಕೆ ಚಾಲು ಆಗ್ತದೆ, ನಿಮ್ಮ ಇಮೋಷನ್ಸ್ ಮೇಲೆ ನೀವು ಖರೇನೆ ಕಂಟ್ರೋಲ್ ಮಾಡ್ಕೊಲಿಕ್ಕತ್ತೀರಿ. ಅದರ ಮತ್ತು ರಗಡ ಪ್ರಕಾರ ಈ ಯಾರಿಗೆ ಭಾಳ ಕ್ರೋಧ ಬರ್ತದೆ, ಸೊ ಅವ್ರು ಅನ್ಬೋದು, ನಾ ಯಾವಾಗಲೂ ಶಾಂತ ಇರ್ತೀನಿ, ನಾ ಯಾವಾಗಲೂ ಶಾಂತ ಇರ್ತೀನಿ. ಈ ರೀತಿಯಲ್ಲಿ ನೀವು ಅನ್ಕೋತದ್ರೂ ಅದ್ರದ್ದು ಇಫೆಕ್ಟ್ ಅನ್ನಿಸ್ತಾವೆ. ಇದು ಚಮತ್ಕಾರ ಆಗಂಗಿಲ್ಲ. ನಾ ಈಗ ಹೇಳ್ತೀನಿ, ಇದು ಚಮತ್ಕಾರ ಆಗಂಗಿಲ್ಲ. ಇದರ ಸಂಬಂಧ ನಿಮಗೆ ಸ್ವಲ್ಪ ಪೇಷನ್ಸು ಬೇಕು, ಫೇತ್ ಬೇಕು, ಬಟ್ ಇಟ್ ವರ್ಕ್ಸ್. ಓಕೆ, ಸೊ ನೆಕ್ಸ್ಟ್ ಎಪಿಸೋಡ್ನಾಗ ನಾವು ಇನ್ನೂ ಜಾಸ್ತಿ ಇಮೋಷನ್ಸ್ ಬಗ್ಗೆ ಮಾತಾಡ್ತೀವಿ. ಪಾಸಿಬಲ್ ಇದ್ರೆ ನಾನು ಚಕ್ರ ಬಗ್ಗೆನೂ ಮಾತಾಡ್ತೀನಿ. ಯಾಕಂದ್ರೆ ಕೆಲವು ಚಾರ್ಟ್ಸ್ ನಾವೇನು ಮುಂದೆ ಮಾಡ್ತೀವಿ, ಅದು ಚಕ್ರ ಇದ್ರ ಮೇಲೂ ಡಿಪೆಂಡ್ಸ್ ಅವ. ಸೊ ನಾ ಡೆಫಿನೆಟ್ಲಿ ಒಂದು ದಿವಸ ಚಕ್ರ ಬಗ್ಗೆನೇ ಮಾತಾಡ್ತೀನಿ. ಅದರದ್ದು ಕಲರ್ಸ್ ಹೆಂಗಿರ್ತಾವೆ, ಅದರದ್ದು ಆಧಿಪತ್ಯ ದೇವತೆ ಯಾರು, ಅದರದ್ದು ಮಂತ್ರ ಅಂದ್ರೆ ಮಂತ್ರ ಹೆಂಗಿರ್ತಾವೆ, ದೆನ್ ಸ್ವಲ್ಪ ಡೀಟೇಲ್ಸ್ ತೊಗೊಂಡು ನಾವು ಅದ್ರ ಬಗ್ಗೆ ಮುಂದೆ ಯಾವಾಗ ನಾವು ಬೇಸ್ನಾಗ ತೊಗೊಂಡು ಮಾತಾಡ್ತೀವಿ, ನಿಮಗೆ ಡೆಫಿನೆಟ್ಲಿ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಸಿಗ್ತದೆ ಆ್ಯಂಡ್ ಇಂಟ್ರೆಸ್ಟ್ ಬರ್ತದೆ. ಬಿಕಾಸ್ ಇಂಟ್ರೆಸ್ಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ನಿಮಗೆ ಇಂಟ್ರೆಸ್ಟ್ ಇದ್ರೇ ನೀವೆಲ್ಲ ಇದು ಕಲಿತೀರಿ.
ಇಂಟ್ರೆಸ್ಟ್ ಇದ್ದಿಲ್ಲ ಅಂದ್ರೆ ನೀವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಎನಿಯೋ, ಥ್ಯಾಂಕ್ ಯು ವೆರಿ ಮಚ್. ಸ್ಟೇ ಬ್ಲೆಸ್ಡ್. ಆ್ಯಂಡ್ ನಿಮಗಿದು ಎಪಿಸೋಡ್ ಚಲೋ ಅನ್ನಿಸ್ತು ಅಂದ್ರೆ ದಯವಿಟ್ಟು ನೀವು ಅದು ಲೈಕ್ ಮಾಡಿ, ನೀವು ನಿಮ್ಮ ಯಾರು ಅಗದಿ ಕ್ಲೋಸ್ ಇದ್ದಾರೆ ಅವರಿಗೂ ನೀವು ಹೇಳ್ಬೋದು. ನಾ ಹೇಳಿದೆ ಸಬ್ಸ್ಕ್ರಿಪ್ಷನ್ ಲಾಸ್ಟ್ ಟೈಮ್ ಹೇಳಿದ್ದೆ, ನಾ ಕೇಳಂಗಿಲ್ಲ, ಬಟ್ ನಿಮಗೆ ನೋಟಿಫಿಕೇಷನ್ ಇದ್ದು ಅಂದ್ರೆ ನನ್ನ ನೆಕ್ಸ್ಟ್ ಎಪಿಸೋಡ್ ಬಂದು ನಿಮಗೆ ಐಡಿಯಾ ಬರ್ತದೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ರಾಯರ್ ನಿಮ್ದೆಲ್ಲ ಚಲೋ ಮಾಡಲಿ, ಒಳ್ಳೇದು ಮಾಡಲಿ, ದೇವರ ಅನುಗ್ರಹ ಮಾಡಲಿ ಅಂತ ಕೇಳಿಕೊಂಡು ಈ ಎಪಿಸೋಡ್ ಇಲ್ಲಿಗೆ ನಿಂದಿರ್ತೀನಿ. ಧನ್ಯವಾದ.